ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಸೋಮವಾರದಿಂದ ಭಾನುವಾರದವರೆಗೆ ಪ್ರತಿಯೊಂದು ದಿನಕ್ಕೂ ಸಹ ತನ್ನದೇ ಆದಂತಹ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಮಹತ್ವ ಅನ್ನೋದು ಹೊಂದಿದೆ. ಪ್ರತಿ ದಿನವೂ ಸಹ ಒಂದೊಂದು ಗ್ರಹ ಹಾಗೂ ದೇವತೆಗೆ ಸಂಬಂಧಿಸಿದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಆದ್ದರಿಂದ ವಾರದ ಪ್ರತಿಯೊಂದು ದಿನ ಕೆಲವು ಕಾರ್ಯಗಳನ್ನು ಮಾಡುವುದು ಶುಭಕರವೆಂದು, ಮತ್ತೆ ಕೆಲವು ಕಾರ್ಯಗಳನ್ನು ತಪ್ಪಿಸುವುದು ಒಳಿತೆಂದು ನಮ್ಮ ಋಷಿಮುನಿಗಳು ಹಾಗೂ ಸಂಪ್ರದಾಯಗಳು ಸೂಚಿಸಿವೆ. ಈ ನಿಯಮಗಳು ಕೇವಲ ಮೂಢನಂಬಿಕೆಗಳು ಅಲ್ಲ. ಜೀವನದಲ್ಲಿ ಶಿಸ್ತು, ಸಕಾರಾತ್ಮಕತೆ, ದೇವರ ಮೇಲಿನ ಭಕ್ತಿ ಮತ್ತು ಗ್ರಹಗಳ ಅನುಗ್ರಹವನ್ನು ಕಾಪಾಡಿಕೊಳ್ಳುವ ಉದ್ದೇಶದಿಂದ ಆಚರಣೆಗೆ ಬಂದಿವೆ ಎಂದು ಜ್ಯೋತಿಷ್ಯ ಪಂಡಿತರು ಹೇಳುತ್ತಾರೆ. ಇಂದಿಗೂ ಸಹ ಅನೇಕ ಕುಟುಂಬಗಳು ಈ ಸಂಪ್ರದಾಯಗಳನ್ನು ಭಕ್ತಿಯಿಂದ ಪಾಲಿಸುತ್ತಿವೆ. ಹಾಗಾದರೆ ಸೋಮವಾರದಿಂದ ಭಾನುವಾರದವರೆಗೆ ಯಾವ ದಿನ ಯಾವ ಕೆಲಸಗಳನ್ನು ತಪ್ಪಿಸಬೇಕು, ಯಾವ ದಿನ ಯಾವ ದಿಕ್ಕಿಗೆ ಪ್ರಯಾಣ ಮಾಡಬಾರದು, ಯಾವ ದಿನ ಸಾಲ ಮಾಡಬಾರದು, ಹಣವನ್ನು ಕೊಡಬಾರದು, ಜೊತೆಗೆ ಖರೀದಿ ಮಾಡಬಾರದು ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಈಗ ನಾವು ವಾರದ 7 ದಿನಗಳ ಜ್ಯೋತಿಷ್ಯದ ಮಹತ್ವವನ್ನು ಒಂದೊಂದಾಗಿ ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೋಮವಾರದಿಂದ ಭಾನುವಾರದವರೆಗೆ ಪ್ರತಿಯೊಂದು ದಿನವೂ ಸಹ ಒಂದೊಂದು ಗ್ರಹದ ಪ್ರಭಾವದಲ್ಲಿ ಇರುತ್ತದೆ. ಈ ಗ್ರಹಗಳ ಶಕ್ತಿ ವ್ಯಕ್ತಿಯ ಜೀವನ, ನಿರ್ಧಾರಗಳು ಹಾಗೂ ದೈನಂದಿನ ಕಾರ್ಯಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ಸಂಪ್ರದಾಯಗಳಲ್ಲಿ ಕೆಲವು ಕಾರ್ಯಗಳನ್ನು ಶುಭಕರವೆಂದು ಮತ್ತೆ ಕೆಲವು ಕಾರ್ಯಗಳನ್ನು ಅಶುಭಕರವೆಂದು ಪರಿಗಣಿಸಲಾಗುತ್ತದೆ. ಮೊದಲನೆಯದಾಗಿ ನಾವು ನೋಡುವುದಾದರೆ ಸೋಮವಾರ ದಿನದಂದು ದಕ್ಷಿಣ ದಿಕ್ಕಿಗೆ ಪ್ರಯಾಣವನ್ನು ತಪ್ಪಿಸಿ. ಸೋಮವಾರವು ಚಂದ್ರ ಹಾಗೂ ಭಗವಾನ್ ಶಿವನಿಗೆ ಸಂಬಂಧಿಸಿದಂತಹ ದಿನವಾಗಿದೆ. ಜ್ಯೋತಿಷ್ಯದ ಪ್ರಕಾರ ಈ ದಿನ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಆರಂಭಿಸುವುದನ್ನು ತಪ್ಪಿಸುವುದು ಉತ್ತಮ. ಹೀಗೆ ಮಾಡಿದರೆ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗಬಹುದು ಅಥವಾ ಪ್ರಯಾಣ ನಿರೀಕ್ಷಿತ ಫಲ ನೀಡದೆ ಇರಬಹುದು ಎಂದು ನಂಬಲಾಗಿದೆ. ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಇಂದಿಗೂ ಸಹ ಅನೇಕರು ಪ್ರಮುಖವಾದಂತಹ ಪ್ರಯಾಣ ಆರಂಭಿಸುವ ಮೊದಲು ದಿನ ಹಾಗೂ ದಿಕ್ಕನ್ನು ಪರಿಗಣಿಸುತ್ತಾರೆ. ವಿಶೇಷವಾಗಿ ಧಾರ್ಮಿಕ ಹಾಗೂ ಕುಟುಂಬದ ಕಾರ್ಯಕ್ರಮಗಳಲ್ಲಿ ಈ ಸಂಪ್ರದಾಯವನ್ನು ಹೆಚ್ಚು ಪಾಲಿಸಲಾಗುತ್ತದೆ. ಇನ್ನು ಎರಡನೇದಾಗಿ ನಾವು ನೋಡುವುದಾದರೆ ಮಂಗಳವಾರ. ಈ ಮಂಗಳವಾರದಂದು ನಾವು ಸಾಲವನ್ನು ಪಡೆಯುವುದು, ಕೂದಲನ್ನು ಕತ್ತರಿಸುವುದನ್ನು ತಪ್ಪಿಸಬೇಕು. ಏಕೆಂದರೆ ಮಂಗಳವಾರವು ಕುಜಗ್ರಹ ಹಾಗೂ ಭಗವಾನ್ ಹನುಮಂತನಿಗೆ ಸಂಬಂಧಿಸಿದಂತಹ ದಿನವಾಗಿದೆ. ಜ್ಯೋತಿಷ್ಯದ ಪ್ರಕಾರ ಈ ದಿನ ಸಾಲವನ್ನು ಪಡೆಯುವುದು, ಹೊಸ ಸಾಲವನ್ನು ಆರಂಭಿಸುವುದು ಅಥವಾ ಸಾಲವನ್ನು ಕೇಳುವುದು ಇವು ಶುಭವಲ್ಲ ಎಂದು ನಂಬುತ್ತಾರೆ. ಮಂಗಳವಾರ ಪಡೆದ ಸಾಲವು ದೀರ್ಘಕಾಲ ಉಳಿಯಬಹುದು ಎಂಬ ನಂಬಿಕೆ ಇದೆ. ಜೊತೆಗೆ ಕೂದಲು ಹಾಗೂ ಉಗುರು ಕತ್ತರಿಸಿಕೊಳ್ಳುವುದನ್ನು ಸಹ ಈ ದಿನ ಶುಭಕರವೆಂದು ಪರಿಗಣಿಸಲಾಗುವುದಿಲ್ಲ. ಅನೇಕ ಕುಟುಂಬಗಳು ಇಂದಿಗೂ ಸಹ ಈ ಸಂಪ್ರದಾಯವನ್ನು ಪಾಲಿಸುತ್ತಿವೆ. ಇನ್ನು ಮೂರನೆಯದಾಗಿ ನೋಡುವುದಾದರೆ ಬುಧವಾರ. ಈ ಬುಧವಾರದಂದು
ಉತ್ತರ ದಿಕ್ಕಿಗೆ ಪ್ರಯಾಣವನ್ನು ಮಾಡಬಾರದು. ಏಕೆಂದರೆ ಬುಧವಾರವು ಬುಧಗ್ರಹಕ್ಕೆ ಸಂಬಂಧಿಸಿದ ದಿನವಾಗಿದೆ. ಬುಧನು ಬುದ್ಧಿವಂತಿಕೆ, ವ್ಯಾಪಾರ ಹಾಗೂ ಸಂವಹನದ ಕಾರಕನೆಂದು ಪರಿಗಣಿಸಲಾಗುತ್ತದೆ. ಸಾಂಪ್ರದಾಯಿಕ ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಈ ದಿನ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡುವುದನ್ನು ತಪ್ಪಿಸಬೇಕು. ಹಾಗೆಯೇ ಮಗಳನ್ನು ಅತ್ತೆಯ ಮನೆಗೆ ಕಳಿಸುವುದನ್ನು ಸಹ ಈ ದಿನ ಮುಂದೂಡಬೇಕು ಅಂತ ಕೆಲವರು ಹೇಳುತ್ತಾರೆ. ಇದರಿಂದ ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಸಾಮರಸ್ಯ ಅನ್ನುವುದು ಉಳಿಯುತ್ತದೆ ಎಂಬ ನಂಬಿಕೆಯೂ ಸಹ ಇದೆ. ನಾಲ್ಕನೆಯದಾಗಿ ನಾವು ನೋಡುವುದಾದರೆ ಗುರುವಾರ. ಈ ಗುರುವಾರ ಐಶ್ವರ್ಯಕ್ಕೆ ಸಂಬಂಧಿಸಿದ ದಿನ. ಈ ಗುರುವಾರವು ಗುರುಗ್ರಹ ಹಾಗೂ ಭಗವಾನ್ ವಿಷ್ಣುವಿಗೆ ಸಂಬಂಧಿಸಿದ ದಿನವಾಗಿದೆ. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಈ ದಿನ ತಲೆ ಸ್ನಾನ ಮಾಡುವುದು, ಭಾರವಾದ ಬಟ್ಟೆಗಳನ್ನು ತೊಳೆಯುವುದು ಅಥವಾ ಮನೆಯ ಹಳೆಯ ವಸ್ತುಗಳನ್ನು ಹೊರಗೆ ಹಾಕುವುದು ಉತ್ತಮವಲ್ಲ ಎಂದು ಹೇಳುತ್ತಾರೆ. ಗುರುಗ್ರಹವು ಜ್ಞಾನ, ಸಂಪತ್ತು ಮತ್ತು ಗೌರವದ ಸಂಕೇತವಾಗಿದೆ. ಆದ್ದರಿಂದ ಈ ದಿನ ಮನೆಯಲ್ಲಿನ ಸಕಾರಾತ್ಮಕ ಶಕ್ತಿಗಳನ್ನು ಕಾಪಾಡಿಕೊಳ್ಳಲು ವಿಶೇಷವಾದಂತಹ ಗಮನವನ್ನು ನೀಡಬೇಕು ಅಂತ ಸೂಚಿಸಲಾಗುತ್ತದೆ. ಈಗ ಐದನೇದಾಗಿ ನಾವು ನೋಡುವುದಾದರೆ ಶುಕ್ರವಾರ. ಈ ಶುಕ್ರವಾರದಂದು ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಶುಕ್ರವಾರವು ಶುಕ್ರಗ್ರಹ ಹಾಗೂ ಮಹಾಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ದಿನವಾಗಿದೆ. ಈ ದಿನ ಯಾರಿಗಾದರೂ ಸರಿ ಹಣವನ್ನು ಸಾಲವಾಗಿ ನೀಡುವುದು ಅಥವಾ ದೊಡ್ಡ ಪ್ರಮಾಣದ ಹಣವನ್ನು ಹೊರಗೆ ಕಳಿಸುವುದನ್ನು ತಪ್ಪಿಸಬೇಕು ಎಂದು ಹೇಳಲಾಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ಹೀಗೆ ಮಾಡಿದರೆ ಆರ್ಥಿಕ ಸಮತೋಲನಕ್ಕೆ ಧಕ್ಕೆಯಾಗಬಹುದು ಎಂಬ ನಂಬಿಕೆಯೂ ಇದೆ. ಜೊತೆಗೆ ಈ ದಿನ ಪಶ್ಚಿಮ ದಿಕ್ಕಿಗೆ ಪ್ರಯಾಣಿಸುವುದನ್ನು ಹೆಚ್ಚು ಶುಭಕರವೆಂದು ಪರಿಗಣಿಸುವುದಿಲ್ಲ. ಆರನೆಯದಾಗಿ ನೋಡುವುದಾದರೆ ಶನಿವಾರ. ಈ ಶನಿವಾರದಂದು ಖರೀದಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಶನಿವಾರವು ಶನಿದೇವನಿಗೆ ಸಮರ್ಪಿತವಾದ ದಿನವಾಗಿದೆ. ಈ ದಿನ ಕಬ್ಬಿಣ, ಎಣ್ಣೆ, ಉಪ್ಪು ಹಾಗೂ ಕಲ್ಲಿದ್ದಲು ಮುಂತಾದ ವಸ್ತುಗಳನ್ನು ಖರೀದಿಸಿ ಮನೆಗೆ ತರುವುದು ಅನೇಕ ಸಂಪ್ರದಾಯಗಳಲ್ಲಿ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಆಧುನಿಕ ಜೀವನದಲ್ಲಿ ಎಲ್ಲರೂ ಸಹ ಈ ನಿಯಮಗಳನ್ನು ಪಾಲಿಸಲು ಸಾಧ್ಯವಾಗದಿದ್ದರೂ ಧಾರ್ಮಿಕ ನಂಬಿಕೆಗಳಲ್ಲಿ ಇವುಗಳಿಗೆ ವಿಶೇಷವಾದಂತಹ ಮಹತ್ವ ಅನ್ನೋದು ಇದೆ. ಈಗ ಕೊನೆಯದಾಗಿ ಹಾಗೂ ಏಳನೆಯದಾಗಿ ನೋಡುವುದಾದರೆ ಭಾನುವಾರ. ಭಾನುವಾರವು ಸೂರ್ಯದೇವನಿಗೆ ಸಂಬಂಧಿಸಿದೆ ಎಂಬ ನಂಬಿಕೆಯೂ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ತಾಮ್ರದ ವಸ್ತುಗಳನ್ನು ಮಾರಾಟ ಮಾಡುವುದು ಹಾಗೂ ಪಶ್ಚಿಮ ದಿಕ್ಕಿಗೆ ಪ್ರಯಾಣಿಸುವುದನ್ನು ತಪ್ಪಿಸಬೇಕು ಎಂದು ಹೇಳಲಾಗುತ್ತದೆ. ಸೂರ್ಯನು ಆತ್ಮಬಲ, ಪ್ರತಿಷ್ಠೆ ಹಾಗೂ ನಾಯಕತ್ವದ ಸಂಕೇತವಾಗಿದೆ. ಆದ್ದರಿಂದ ಈ ದಿನ ಸಕಾರಾತ್ಮಕ ಕಾರ್ಯಗಳು, ಪೂಜೆ ಪುನಸ್ಕಾರಗಳು ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಕಾರ್ಯಗಳಿಗೆ ಆದ್ಯತೆಯನ್ನು ನೀಡಬೇಕು ಎಂದು ಸೂಚಿಸಲಾಗುತ್ತದೆ. ಮುಖ್ಯವಾಗಿ ಜ್ಯೋತಿಷ್ಯ ತಜ್ಞರು ಏನು ಹೇಳುತ್ತಾರೆ ಅಂದರೆ, ಜ್ಯೋತಿಷ್ಯ ತಜ್ಞರ ಅಭಿಪ್ರಾಯದ ಪ್ರಕಾರ ಈ ನಿಯಮಗಳು ಸಂಪೂರ್ಣವಾಗಿ ನಂಬಿಕೆ ಹಾಗೂ ಸಂಪ್ರದಾಯಗಳ ಆಧಾರದ ಮೇಲೆ ರೂಪುಗೊಂಡಿವೆ. ಜೀವನದಲ್ಲಿ ಶಿಸ್ತು, ಸಕಾರಾತ್ಮಕ ಚಿಂತನೆ ಹಾಗೂ ಗ್ರಹಗಳ ಬಗ್ಗೆ ಭಕ್ತಿಭಾವವನ್ನು ಬೆಳೆಸಲು ಇವುಗಳನ್ನು
ಅನುಸರಿಸಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ. ಕೆಲವರು ಈ ನಿಯಮಗಳನ್ನು ನಂಬಿ ಪಾಲಿಸುತ್ತಾರೆ. ಇನ್ನು ಕೆಲವರು ಇವುಗಳನ್ನು ಕೇವಲ ಸಾಂಸ್ಕೃತಿಕ ಸಂಪ್ರದಾಯಗಳೆಂದು ಪರಿಗಣಿಸುತ್ತಾರೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.